ಬಿಡದಿ ರೈತರ ಮೇಲೆ ಎಫ್ಐಆರ್ ದಾಖಲು ವಿಚಾರ ಎಫ್ಐಆರ್ ತಪ್ಪು ಎಂದು ಸಾಬೀತಾದರೆ ಹಿಂದಕ್ಕೆ ತೆಗೆದುಕೊಳ್ತೇವೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವರ ಇಚ್ಛಾಶಕ್ತಿ ವಿರುದ್ಧವಾಗಿ ಭೂಮಿ ಒತ್ತುವರಿ ಮಾಡ್ತಾ ಇಲ್ಲ, ಕೆಲವರು ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ. ಬಿಜೆಪಿ ಜೆಡಿಎಸ್ನವರು ಇದನ್ನು ದೊಡ್ಡದು ಮಾಡ್ತಾ ಇದ್ದಾರೆ. ಎಲ್ಲರೂ ಕಾನೂನು ಇತಿಮಿತಿಯಲ್ಲಿ ಕೆಲಸ ಮಾಡಬೇಕು. ನಾನು ಕಾರ್ಮಿಕರು ರೈತರು ಯಾರೇ ಇರಬಹುದು, ಕಾನೂನು ಇತಿಮಿತಿಯಲ್ಲಿ ಕೆಲಸ ಮಾಡಬೇಕು ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಏನೇ ಆದ್ರೂ ಕೂಡ ಎಲ್ಲರೂ ಕಾನೂನು ಇತಿಮಿತಿನಲ್ಲೇ ಕೆಲಸ ಮಾಡಬೇಕು. ನಾನಿರ್ಬೋದು, ಕಾರ್ಮಿಕರು ಇರ್ಬೋದು, ರೈತರು ಇರ್ಬೋದು. ಅಕಸ್ಮಾತ್ ಅದೇನಾದರೂ FIR ತಪ್ಪಾಗಿದ್ದರೆ ವಿ ಕ್ಯಾನ್ ಆಲ್ವೇಸ್ ವಿಡ್ರಾ. ಬಟ್ ಅದು ಯಾಕಂದರೆ ನಾವು ಒಂದು ಸಲಹೆಯನ್ನು ನೀಡಿರ್ತೀವಿ, ಈ ಚೌಕಟ್ಟನ್ನು ದಾಟಬಾರ್ದು ಅಥವಾ ಇಲ್ಲಿಗೆ ಮಾತ್ರ ಸೀಮಿತ ಇರಬೇಕು ಅಂತ. ಬಹುಶಃ ಅದನ್ನು ಏನಾದರೂ ಉಲ್ಲಂಘನೆ ಆಗಿದ್ದರೆ FIR ಆಗಿರ್ತದೆ, ಲೋಕಲಲ್ಲಿ ತಿಳ್ಕೊತೀನಿ ಏನಾಗಿದೆ ಅಂತ. ಬಟ್ ನಾವೇನು ರೈತರ ಪರವಾಗೇ ಇದ್ದೀವಿ. ಯಾವುದೇ ರೈತರಿಗೆ ಅನಾನುಕೂಲ ಆಗಬೇಕು ಅಥವಾ ಅವರ ಏನು ಇಚ್ಛಾಶಕ್ತಿ ವಿರುದ್ಧ ನಾವು ಯಾವುದೇ ಒಂದು ಲ್ಯಾಂಡನ್ನು ಅಕ್ವೈರ್ ಮಾಡೋದಾಗಲಿ ನಾವು ಮಾಡ್ತಾ ಇಲ್ಲ. ಯಾವುದೇ ವಾಲಂಟ್ರಿ ಕೊಡೋರು ಕೊಡ್ತಾ ಇದ್ದಾರೆ. ಅಕಸ್ಮಾತ್ ಅವ್ರದ್ದು ಏನಾದರೂ ಸಮಸ್ಯೆ ಇದ್ದರೆ ಕಾನೂನು ಮೆಟ್ಲು ಕೂಡ ಹತ್ತಾ ಇದ್ದಾರೆ ಕೆಲವು ಜನ. ಇನ್ನು ಕೆಲವು ಜನ ಅಫ್ಕೋರ್ಸ್ ನಿಮ್ಗೆ ಗೊತ್ತಿರೋ ಹಾಗೆ JDS ಅವರು BJP ಅವರು ಕೂಡ ಅದನ್ನು ಇಶ್ಯೂ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನೇ ಇದ್ರೂ ಕೂಡ ರೈತರ ಸ್ಥಳೀಯ ಮುಖಂಡರು ಯಾರಿದ್ದಾರೆ, ಸ್ಥಳೀಯ ಶಾಸಕರು ಯಾರಿದ್ದಾರೆ, ಇದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಅವರಿಗಿದೆ. ಅದನ್ನು ತಿಳ್ಕೊಂಡು ನಾವು ವಿ ವಿಲ್ ಟೇಕ್ ಆ್ಯಕ್ಷನ್, ಸೂಟಬಲ್ ಆ್ಯಕ್ಷನ್. ನೋಡಿ, ಏನೇ ಆದ್ರೂ ಕೂಡ ಎಲ್ಲರೂ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಅನುದಾನ ತಾರತಮ್ಯ ವಿಚಾರ ಆಗಿರುವ ತಾರತಮ್ಯ ಸರಿಪಡಿಸೋದಕ್ಕೆ ಅವಕಾಶ ನಮಗಿದೆ. ಎಲ್ಲ ಸಮುದಾಯಕ್ಕೂ ಜವಾಬ್ದಾರಿ ಒದಗಿಸಿಕೊಡ್ಲಾಗತ್ತೆ. ಯಾವುದೇ ಒಂದು ಸಮುದಾಯದ ಸರ್ಕಾರವಲ್ಲ, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಮಾಡುವ ಉದ್ದೇಶ ಇಲ್ಲ. ಯಾವುದೇ ಸಮುದಾಯಕ್ಕೆ ಕಟ್ಟಡಗಳು, ಹಾಸ್ಟೆಲ್ಲು ಎಲ್ಲ ಅಗತ್ಯ ಇರುತ್ತೋ ಮುಂದೆ ವರ್ಷ ಬೇರೆ ಸಮುದಾಯಗಳಿಗೆ ಹೆಚ್ಚು ಕೊಡಬಹುದು. ಆಗಿರುವ ತಾರತಮ್ಯ ಸರಿಪಡಿಸೋಕೆ ಅವಕಾಶ ನಮಗಿದೆ ಅಂತ ಹೇಳಿದ್ದಾರೆ. ಎಲ್ಲ ಸಮುದಾಯಕ್ಕೂ ಕೂಡ ನ್ಯಾಯ ಒದಗಿಸ್ಕೊಡುವ ಜವಾಬ್ದಾರಿ ಸರ್ಕಾರದ್ದು. ನಾವು ಯಾವುದೇ ಒಂದೇ ಸಮಾಜದ ಸರ್ಕಾರ ಅಲ್ಲ. ಅಂಥದ್ದೇನಾಗ ಸಹಜವಾಗಿ ಕೆಲವು ಸಂದರ್ಭದಲ್ಲಿ ಏನಾಗ್ತದೆ, ಒಂದು ಸಮಾಜಕ್ಕೆ ಹೆಚ್ಚು ಸಿಗುತ್ತೆ, ಒಂದು ಸಮಾಜಕ್ಕೆ ಕಮ್ಮಿ ಸಿಗುತ್ತೆ. ಇನ್ನು ನಮ್ಮ ಸರ್ಕಾರನೇ ಇರೋದಲ್ಲ, ವಿ ವಿಲ್ ರೆಕ್ಟಿಫೈ ಎವ್ರಿಥಿಂಗ್. ಅದರಲ್ಲಿ ಯಾವುದೇ ಸಮಾಜಕ್ಕೂ ಅನ್ಯಾಯ ಮಾಡೋದು ನಮ್ಮ ಉದ್ದೇಶ ಇಲ್ಲ. ಅವಶ್ಯಕತೆ ಇದಕ್ಕೆ ಅಲ್ಲ. ನೋಡಿ, ಯಾವುದೇ ಸಮುದಾಯಗಳಿಗೆ ಕಟ್ಟಡಗಳು ಬೇಕಾಗಿರ್ಬೋದು, ಹಾಸ್ಟೆಲ್ಗಳು ಬೇಕಾಗಿರೋದು ಇಟ್ಸ್ ಬೇಸ್ಡ್ ಆನ್ ದೇರ್ ನೀಡ್ ಅಲ್ವಾ. ಸೊ ಈಗ ಈ ವರ್ಷದಲ್ಲಿ ಹೆಚ್ಚಾಗಿರ್ಬೋದು, ನೆಕ್ಸ್ಟ್ ವರ್ಷ ಬೇರೆ ಸಮುದಾಯದಕ್ಕೆ ಹೆಚ್ಚು ಕೊಡ್ಬೋದು. ಅದು ತಾರತಮ್ಯ ಏನಾಗಿದೆ ಅದನ್ನು ಸರಿಪಡಿಸಲಿಕ್ಕೆ ಅವಕಾಶ ನಮಗಿದೆ. ಅದನ್ನು ನಾವು ಮಾಡ್ತೀವಿ. ಎಲ್ಲ ಸಮುದಾಯಕ್ಕೂ ಕೂಡ